ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ವಸಂತಣ್ಣ, ನಾವು ಇವತ್ತೊಂದು ಟೆಸ್ಟ್ ಮಾಡುವನಾ? ಎಂತ ಗೊತ್ತುಂಟಾ, ಇವತ್ತು ಡೀಸೆಲ್ ಅಲ್ಲಿ ಇಂಡಿಯನ್ ಆಯಿಲ್ ಉಂಟಲ್ಲ, ಅಲ್ಲಿ ಹಾಕಿಸಿ ನೋಡುವ ಎಷ್ಟು ಹೋಗ್ತದೆ ಅಂತ ನೋಡುವ. ಮತ್ತು ಆಗ ನಮಗೆ ಕ್ಲಾರಿಟಿ ಸಿಗ್ತದಲ್ಲ ಕರೆಕ್ಟಾಗಿ. ಹಾಗೆ ಒಂದು ಮಾಡಿ ನೋಡುವ. ಈ ಲೈನಿಗೆ ಮಾಮೂಲಾಗಿ ಒಂದು ನಮ್ಮ ಲೈನಲ್ಲಿ 850 860 ರೂಪಾಯಿ ತನಕ ಹೋಗ್ತದೆ ಡೀಸೆಲ್. ಮತ್ತು ನಾ ಬೆಳಿಗ್ಗೆ ಗಾಡಿ ರಿಸೋಲ್ಗೆಲ್ಲ ಕೊಡ್ಲಿಕ್ಕೆ ಹೋಗಿದ್ದಲ್ಲ, ಒಂದು 900 ರೂಪಾಯಿ ಇಟ್ಕೊಳ್ವಾ ಈ ಪಂಪಲ್ಲಿ. ಇಲ್ಲಿ ಎಷ್ಟು ಹೋಗ್ತದೆ ಅಂತ ನೋಡುವ ಅಲ್ಲ, ಒಮ್ಮೆ ಟೆಸ್ಟ್ ಮಾಡಿ ನೋಡುವ. ಸಂತನ್ನ ಚೇಂಜ್ ಮಾಡಿ ನಮಗೆ ನೋಡ್ಬೇಕು ಎಂತ ಅದೇ ನೋಡುವ. ಇವತ್ತು ಇಂಡಿಯನ್ ಆಯಿಲಲ್ಲಿ ನೋಡುವ ನಮ್ಮ ಐರಾವತ ಯಾವ ಥರ ಮೈಲೇಜ್ ಕೊಡ್ತಾನೆ ಅಂತ ಮುಂದೆ ತೋರಿಸ್ತೇನೆ ನಿಮಗೆ. ಬನ್ನಿ, ಇಲ್ಲಿಂದ ಸೀದಾ ಈಗ ಕಕ್ಕಿಂಜಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಕಕ್ಕಿಂಜಿ ಎಲ್ಲ ಬರುವಾಗ ಹಾಕೋದು ಸೀದಾ ಚಾರ್ಮಾಡಿಗೆ ಹೋಗುವ. ಚಾರ್ಮಾಡಿಗೆ ಹೋಗಿ ಚಾರ್ಮಾಡಿಗಿಂತ ಮುಂಚೆ ಒಂದು ಅಂಗಡಿ ಸಿಗ್ತದೆ, ಅಲ್ಲಿ ಖಾಲಿ ಮಾಡಿಕೊಂಡು ಮುಂದಿನ ಪಯಣ ಶುರು ಮಾಡುವ. ಪಯಣ ಶುರು ಮಾಡಿ ಆಗಿದೆ, ಆದರೆ ಕೂಡ ನಮಗೆ ನಮ್ಮ ಪಯಣ ಶುರುವಾಗುದು ಯಾವಾಗ ಅಂತ ಹೇಳಿದರೆ ಒಂದು ಅಂಗಡಿ ಸಿಕ್ಕಿದ ಮೇಲೆ ಅಲ್ಲ. ನಮಗೆ ಒಂದು ಅಂಗಡಿ ಸಿಕ್ಕಿದ ಮೇಲೆ ನಮಗೆ ನೆಮ್ಮದಿ ಆಗೋದು, ಇಲ್ಲದೆ ನೆಮ್ಮದಿ ಇರೋದಿಲ್ಲ. ನಮ್ಮ ಫಸ್ಟ್ ಪಾಯಿಂಟ್ ರೀಚ್ ಆಗಿ ಆಯಿತು. ಇಲ್ಲಿ ವಸಂತನ ಐಟಮ್ ಆಗ್ಲಿಕ್ಕೆ ಹೋಗಿದ್ದಾರೆ. ನೋಡಿ ಕಷ್ಟ ಆಗುದು ಅಂತ ಹೇಳಿದರೆ, ಈಗ ನಮ್ಮ ಕಂಪನಿಯಲ್ಲಿ ಎಣ್ಣೆ ಎಲ್ಲ ಇರಲಿಲ್ಲ, ಯಾಕಂತ ಹೇಳಿದರೆ ಸ್ಟಾಕ್ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ ಎಣ್ಣೆ ಎಲ್ಲ ತಗೊಳ್ಳಿಕ್ಕೆ ಹೇಳಿದ್ದಾರೆ. ಬಟ್ ಇಷ್ಟು ಐಟಮಲ್ಲಿ ಇದು ಒಂದೊಂದು ಅಂಗಡಿಗೆ ಒಂದೊಂದು ಹಾಕ್ಲಿಕ್ಕೆ ಇರ್ತದೆ. ನಮಗೆ ಕನ್ಫ್ಯೂಸ್ ಆಗೋದಿದೆ, ಮರ್ತು ಹೋಗೋದು ಎಲ್ಲ. ನಾವು ಎಂತ ಅಂತ ಹೇಳಿದರೆ, ಈಗ ಹೌದು ಅರ್ಧದ್ದು 2 ಲೀಟ್ರ್. ಈಗ ಇವರು 10 ಗಂಟೆಗೆಲ್ಲ ಬಿಟ್ಟರೆ ಪ್ರತಿಯೊಂದು ಅಂಗಡಿಗೆ ಹೋಗಿ ಚೆಕ್ ಮಾಡಿಕೊಂಡು ಕೂತ್ಕೊಳ್ಬೋದು. ಇವರು 1 ಗಂಟೆಗೆಲ್ಲ ಬಿಟ್ಟರೆ ನಮಗೆ ಚೆಕ್ ಮಾಡಿದರೆ ನಾವು ಮತ್ತೆ ಮನೆಗೆ ಹೋಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ಐಟಮ್ ಇಳಿಸಿ ಸೀದಾ ಬರೋದೇ. ಈ ಥರ ನೋಡಿ, ಈ ಥರ ಬರೆದಿದ್ದಾರಲ್ಲ, ಈ ಥರ ಬರೆದ್ರೆ ನಮಗೆ ಮಿಸ್ ಆಗ್ತದೆ ಅಂತ. ಮತ್ತು ಜವಾಬ್ದಾರಿ ನಮ್ಮ ಮೇಲೇ ಆಗ್ತಾರೆ. ನಾವು ಇದನ್ನು ನೋಡಿಕೊಂಡು ಕೂತ್ಕೊಳ್ಳೋದು. ನಮಗೆ ಮಂಡ್ಯಲ್ಲಿ 1000 ಇರ್ತದೆ. ಒಂದು ಲೈನ್ ಪಿಕಪ್ ಮಾಡಬೇಕು, ಪ್ರತಿಯೊಂದು ಅಂಗಡಿಗೆ ಐಟಮ್ ನೋಡಿ ಎಳೆದು ಕೊಡಬೇಕು, ಬಿಲ್ಲು ತಗೊಳ್ಬೇಕು, ಡ್ರೈವಿಂಗ್ ಮಾಡ್ಕೊಳ್ಬೇಕು, ಎಲ್ಲ ಇರ್ತದೆ ಪ್ರತಿಯೊಂದು ಮಂಡ್ಯಲ್ಲಿ ಇರುವಾಗ. ಇದೆಲ್ಲ ಇದ್ದರೆ ತುಂಬ ಉಪದ್ರ ನೋಡಿ. ಇದೀಗ ಒಂದು ಸ್ವಲ್ಪ ಮಿಸ್ ಆದರೂ ಕೂಡ ನಮ್ಮ ತಲೆ ಮೇಲೆ ಬರ್ತದೆ ಇದು. ಇನ್ನೊಂದು ವಿಷಯ, ನಮ್ಮ ಓನರ್ ಹತ್ರ ನನಗೆ ಹೇಳಿಗೆ ಮರ್ತೋಯ್ತು. ಇಲ್ಲಿ ಉಂಟಲ್ಲ ಈ ಜಾಗದಲ್ಲಿ, ಈ ಸ್ಪೇಸಲ್ಲಿ ಗ್ಲಾಸ್ ಮೇಲೆ ಐರಾವತ ಅಂತ ಬರೆಸಿ ಒಂದು ಆನೆದ್ದು ಲುಕ್ ಹಾಕುವ ಅಂತ, ಆನೆದ್ದೊಂದು ಸ್ಟಿಕ್ಕರ್ ಅಂಟಿಸಿ ಐರಾವತ ಅಂತ ಬರೆಸಿ ಅಲ್ಲಿ ಅಂಟಿಸುವ ಪ್ಲ್ಯಾನಲ್ಲಿ ಇದ್ದೇನೆ. ಓನರ್ ಹತ್ರ ಹೇಳುವ, ಅವರು ಡೆಫಿನೆಟ್ಲಾಗಿ ಮಾಡಿಕೊಡ್ತಾರೆ. ಹೇಳಿದರೆ ಅವರು ಇಲ್ಲ ಅಂತ ಹೇಳಿಲ್ಲ, ಯಾವುದಕ್ಕೂ ಮಾಡಿಕೊಡ್ತಾರೆ. ವಸಂತನಲ್ಲಿ ನೋಡಿ ಅಲ್ಲಿ ಸನ್ಫ್ಲವರ್, ಈಗ ನಾನು ಈಗ ಅದನ್ನು ನೋಡಿ ಬುಕ್ಕನ್ನು ನೋಡಿ ಈಗ ಹೇಳಿದ್ದು ನನಗೆ, ಮತ್ತು ಇಲ್ಲದಿದ್ದರೆ ಮರ್ತು ಹೋಗ್ತಿತ್ತು. ಸಡನ್ನಾಗಿ ನೆನಪಾಗಿದ್ದರಿಂದ ಅದನ್ನು ನೋಡಿ ಅಲ್ಲಿ ಕೊಡಲಿಕ್ಕೆ ಹೇಳಿದ್ದೇನೆ. ಮತ್ತು ಅಲ್ಲಿ ನೋಡಿ, ನಾನು ಐರಾವತ ಅಂತ ಹೇಳುವಾಗಲೇ ಅಲ್ಲಿ ರಿಕ್ಷಾದಲ್ಲಿ ಐರಾವತ ಅಂತ ಬರೆದಿದೆ ಮೇಲ್ಗಡೆ. ಅದೇ ಥರ ಐರಾವತ ಅಂತ ಇಲ್ಲಿ ಬರೆಸಬೇಕು, ಕ್ರಾಸ್ ಮಾಡಿ ಬರೆಸಿ ಇಲ್ಲಿ ಒಂದು ಎಲಿಫ್ಯಾಂಟ್ ಇದ್ದು ಲೋಗೋ ಹಾಕಿ ಬಿಟ್ಟರೆ ನಮ್ಮ ಗಾಡಿ ಫುಲ್ ಜಿಗ್ ಬುಗ್ ಆಗ್ತದೆ. ಇಲ್ಲಿಂದ ಒಂದು ಬಿಲ್ ತಗೊಂಡು ಸೀದಾ ಚಾರ್ಮಾಡಿಗೆ ಹೋಗುವ. ಬನ್ನಿ. ಕರೆಕ್ಟಾಗಿ 1 ಗಂಟೆಗೆ ಚಾರ್ಮಾಡಿ ಚೆಕ್ ಪೋಸ್ಟ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಯಾವ ಥರ ಬ್ಯಾರಿಕೇಡ್ ಹಾಕಿದ್ದಾರೆ ಮಾರ, ಎಷ್ಟು ಬ್ಯಾರಿಕೇಡ್ ಹಾಕಿದ್ದಾರೆ ಮಾರ. ಚೆಕ್ ಇದು ಕಮ್ಮಿ, ಇಲ್ಲದಿದ್ದರೆ ಎಷ್ಟು ಬ್ಯಾರಿಕೇಡ್ ಇರ್ತದೆ ಅಂತ ಹೇಳಿದರೆ ಒಮ್ಮೊಮ್ಮೆ ತುಂಬ ಇರ್ತದಲ್ಲ, ಒಮ್ಮೊಮ್ಮೆ ಅಲ್ಲೆಲ್ಲಿ ಹಾಕಿರ್ತಾರೆ. ಬನ್ನಿ, ಇಲ್ಲಿಂದ ಚಾರ್ಮಾಡಿಯಲ್ಲಿ 1 2 3 4 ಅಂಗಡಿ ಉಂಟು. ಚಾರ್ಮಾಡಿಯಲ್ಲಿ 4 ಅಂಗಡಿಯನ್ನು ಮುಗಿಸಿ ಮತ್ತೆ ಇದೇ ರೋಡಲ್ಲಿ ಬಂದು ಇದು ಕಕ್ಕಿಂಜದ ಒಳಗಡೆ ಹೋಗಬೇಕು. ಫೈನಲಿ ಚಾರ್ಮಾಡಿ ಹತ್ರ ರೀಚ್ ಆಗಿ ನಮ್ಮ ಗಾಡಿಯನ್ನು ಇಲ್ಲಿ ಸೈಡಿಗೆ ಹಾಕಿದ್ದೇನೆ. ಇಲ್ಲದ್ರೆ ಇದೊಂದು ಹೋಟೆಲು, ಮತ್ತು ಅಲ್ಲೊಂದು ಹೋಟೆಲು, ಮತ್ತು ಅಲ್ಲಿ ಕೆಳಗಡೆ ಒಂದು ಅಂಗಡಿ ಇತ್ತು. ಇವತ್ತು ಹೊಸ ಅಂಗಡಿ ಇರೋದ್ರಿಂದ ಇದೇ ದಾರಿಯಲ್ಲಿ ಮುಂದೆ ಹೋಗಬೇಕು. ಅಲ್ಲಿ ಮೇಲ್ಗಡೆ ಒಂದು ಅಂಗಡಿ ಉಂಟು, ಅಲ್ಲಿ ಇಳಿಸಿ ಮತ್ತು ಇದೇ ದಾರಿಯಲ್ಲಿ ಹಿಂದೆ ಹೋಗಬೇಕು. ಬನ್ನಿ, ವಸಂತನ ಐಟಮ್ ಇಳಿಸ್ತಾ ಇದ್ದಾರೆ. ಐಟಮ್ ಇಳಿಸಿ ಇಲ್ಲಿಂದ ಹೊರಡುವ. ನೋಡಿ, ಇದು ಎಕ್ಸ್ಟ್ರಾ ತಗೊಂಡದ್ದು, ಇದರಲ್ಲಿ ಅರ್ಧ ಮಾಡಿ ಕೊಡಬೇಕು. ಈಗ ಇದೊಂದು ಕಟ್ಟು ಇಲ್ಲಿಗೆ 2 ಕಟ್ಟಿ ಹಾಕಿ ಆಯಿತು. ಇದೊಂದು ಕಟ್ಟುಂಟು, ಇದೊಂದು ಕಟ್ಟು ಹಾಕಿ ಇಲ್ಲಿಂದ ಹೊರಡಬೇಕು ಸೀದಾ. ಹೋಟೆಲಲ್ಲಿ ಖಾಲಿ ಮಾಡಿಕೊಂಡು ಈಗ ಇನ್ನೊಂದು ಹೋಟೆಲ್ಗೋಸ್ಕರ ಮೇಲೆ ಹೋಗ್ತಾ ಇರೋದು. ಇನ್ನು ಬರುವಾಗ ಇಲ್ಲಿ 2 ಅಂಗಡಿ ಉಂಟು, ಅದು ಬರುವಾಗ ಹಾಕುವ. ನೀವು ಮೊನ್ನೆಯಿಂದ ದೋಣಿ ತೋರಿಸಿ ಅಂತ ಹೇಳ್ತಿದ್ರಲ್ಲ, ದೋಣಿ ತೋರಿಸಿ. ನಿಮ್ಗೆ ಎಂತ ಈಗ ದೋಣಿಯಲ್ಲಿ ಪ್ರೀತಿ ಆದದ್ದು? ಮೊನ್ನೆಯಿಂದ ವಸಂತಣ್ಣ ಹೇಳ್ತಾ ಇದ್ದಾರೆ, ಈ ದೋಣಿಯನ್ನು ನೋಡಿ ಅಂತ. ಅದು ದೋಣಿಯಲ್ಲಿ ಎಂಥ ವಿಶೇಷತೆ ಉಂಟು ವಸಂತಣ್ಣ?
ಅದು ನೀರಲ್ಲಿ ಹೋಗುದಿಲ್ಲ. ಅದು ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ? ಅದು ಮರದಲ್ಲಿ ಮಾಡಿಟ್ಟಾರ, ಅದು ನೀರಲ್ಲಿ ಬಿಟ್ಟರೆ ನೀರಲ್ಲಿ ಹೋಗ್ತದೆ. ನೀರಲ್ಲಿ ಎಲ್ಲಿಗೆ? ಅದರಲ್ಲಿ ಮನುಷ್ಯರು ಕೂತ್ಕೊಂಡ್ರೆ ಕೂತಮಂಡ್ಯ ಅಂತ. ಹೌದು, ಅದು ಮಾಡಿಟ್ಟಾರ ಸ್ಟೈಲಿಗೆ. ಬನ್ನಿ, ಇಲ್ಲೇ ಇರೋದು ಮೇಲ್ಗಡೆ. ಇನ್ನು ಇಲ್ಲಿಂದ ಮೇಲೆ ಹೋಗ್ಲಿಕ್ಕಿಲ್ಲ, ಇದೇ ಲಾಸ್ಟ್ ಪಾಯಿಂಟ್. ಚಾರ್ಮಾಡಿಯಲ್ಲಿ ಲಾಸ್ಟ್ ಪಾಯಿಂಟ್. ಮತ್ತು ಹೋಗುವಾಗ ಒಂದು 4 ಅಂಗಡಿ ಉಂಟು, ಅದನ್ನು ಹಾಕಿ ಕವರ್ ಮಾಡಿಕೊಂಡು ಹೋಗುವ. ಇಲ್ಲಿ ಒಂದು ಹೋಟೆಲ್ ಉಂಟು, ಇಲ್ಲಿಗೆ ಹೋಟೆಲ್ ಚಾರ್ಮಾಡಿ ಘಾಟ್. ಬನ್ನಿ, ಇಲ್ಲಿ ಐಟಮ್ ಇಳಿಸುವ. ಚಿಕ್ಕ ಐಟಮ್, ದೊಡ್ಡ ಐಟಮ್ ಎಂಥದಿಲ್ಲ. ಚಾರ್ಮಾಡಿ ಘಾಟ್ ಯಾವ ಥರ ಕಾಣಿಸ್ತಾ ಉಂಟು ನೋಡಿ. ಕ್ಯಾಮರಾದಲ್ಲಿ ಅಷ್ಟು ಕ್ಲಾರಿಟಿ ಕಾಣಲಿಕ್ಕಿಲ್ಲ ನಿಮಗೆ, ಬಟ್ ಲೈವ್ ಆಗಿ ನೋಡುವಾಗ ಅಷ್ಟು ಚಂದ ಕಾಣ್ತಾ ಉಂಟು ನೋಡಿ. ಅಂತೆ ಅಲ್ಲಿ ಮೇಲ್ಗಡೆ ತುದಿಯಲ್ಲಿ ಬಂಡೆಕಲ್ಲು, ಅದರಲ್ಲಿ ಒಂದು ಪೀಸು ಹೀಗೆ ಬಿದ್ದಾಗಿ ಉಂಟು ನೋಡಿ. ಎಂಥ ಒಂದು ದೇವರ ಒಂದು, ಎಂತ ಹೇಳೋದು, ಎಂಥ ವರ್ಣಿಸ್ಲಿಕ್ಕೆ ಆಗದ ಒಂದು ಪರಿಸರದ ಸೌಂದರ್ಯಗಳು ನಮಗೆ ನೋಡಲಿಕ್ಕೆ ಸಿಗುವಾಗ ತುಂಬ ಖುಷಿ ಆಗ್ತದೆ ನಮಗೆ. ನಾನು ಆಗ ಇದನ್ನು ಇಲ್ಲಿಂದ ಅದೇ ನೋಡ್ತಾ ಇರೋದು. ಅಷ್ಟು ಚಂದ ಉಂಟು ನೋಡಿ. ಕ್ಯಾಮರಾದಲ್ಲಿ ಅಷ್ಟು ಕ್ಲಾರಿಟಿ ಕಾಣ್ತಾ ಇಲ್ಲ ನಿಮಗೆ. ಈಗ ಇದೇ ಒಂದು ಹೋಟೆಲ್ಗೆ, ಇಲ್ಲಿ ಹೋಟೆಲ್ಗೆ ಹಾಕ್ಲಿಕ್ಕಿತ್ತು ಐಟಮ್. ನಮ್ಮ ಐರಾವತ ನಾನು ಇಲ್ಲಿ ಸೈಡಿಗೆ ಹಾಕಿದ್ದೇನೆ. ಐರಾವತ ಎಂಥದ್ದೊಂದು ಚಂದ, ದಿನ ಹೋದಾಗೆ ಚಂದ ಚಂದ ಹೊಳಿತಾ ಇದ್ದಾನೆ ಮಾರೆ. ಬೆಳಿಗ್ಗೆ ಗಾಡಿ ತೊಳೆದಿದ್ವಿ, ನಾನು ತೊಳೆದಲ್ಲ, ನಿನ್ನೆ ನಾನು ತೊಳೆದಿದ್ದೆ. ಇವತ್ತು ರಾಘವನ್ನು ತೊಳೆದಾಕಿದ್ರು ಗಾಡಿಯನ್ನು. ಇಲ್ಲಿ ನೋಡಿ, ನಾವು ಆಗ ಸ್ಟೆಪಿನಿದ್ದು ಟೈರ್ ಹಾಕಿದ್ವಲ್ಲ, ಹೊಸ ಟೈರ್ ಈ ಥರ ಬರ್ತದೆ. ಇಷ್ಟು ಚಂದ ಇದ್ದ ಟೈರ್ ಯಾವ ಥರ ಆಗಿದೆ ನೋಡಿ. ಈ ಕಡೆ ನೋಡಿ ಎಲ್ಲ ಹೋಗಿದೆ. ಈ ಟೈರ್ ಸಹ ರಿಸೋಲಿಗೆ ಕೊಡಬೇಕು. ಆ ಟೈರ್ ಬರಲಿ, ಮತ್ತೆ ರಿಸೋಲಿಗೆ ಕೊಡಿಸುವ. ಇಲ್ಲಿಂದ ಬೀಳ್ ತಗೊಂಡು ಇಲ್ಲಿಂದ ಹೊರಡುವ. ಬನ್ನಿ, ಈಗ ಫಸ್ಟಿಗೆ ಹೋಟೆಲ್ಗೆ ಐಟಮ್ ಹಾಕ್ಲಿಕ್ಕಿತ್ತು ಮಾರೆ. ಓನರ್ ಇಲ್ಲ ಅಂತೇಳಿ ರಿಟರ್ನ್ ತಗೊಂಡು ಬರ್ತಾ ಇರೋದು. ಎಂತ ಹೊಯ್ ಈಗ ಹಾಕಿ ಎಲ್ಲ ನಿಲ್ಲಕ್ಕಿಲ್ಲ, ಇನ್ನು ನಿಲ್ಲಕ್ಕಿಲ್ಲ. ಬನ್ನಿ, ಇಲ್ಲಿಂದ ಹೋಗುವ. ವಸಂತನ್ನ ಅವರಿಗೆ ಮಂಡೆ ಹೆಚ್ಚಾಯಿತು. ಯಾಕಂತ ಹೇಳಿದರೆ ನಿಲ್ಲಿಕ್ಕೆ ಹೇಳ್ತಾರಂತ. ನಿಲ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ, ಅವರು ಉಜಿರಿಗೆ ಹೋಗಿದ್ದಾರೆ. ಉಜಿರೆಯಿಂದ ಬರುವಾಗ ಒಂದು 1/4 ಗಂಟೆ ಬೇಕು. ಬನ್ನಿ, ಇಲ್ಲಿಂದ ನಮ್ಮ ಪಯಣ ಮತ್ತೆ ಕಕ್ಕಿಂಜೆ ಕಡೆ ಶುರು ಮಾಡುವ. ಗಂಟೆ ಕರೆಕ್ಟಾಗಿ 1:15 ಆಗ್ತಾ ಬಂತು. ಎಲ್ಲಿದ್ದೇವೆ ಅಂತ ಹೇಳಿದರೆ ಕಕ್ಕಿಂಜೆ ಜಂಕ್ಷನಲ್ಲಿದ್ದೇವೆ. ಇಲ್ಲೊಂದು ಮಾತೃಶ್ರೀ ಅಂತ ಒಂದು ಅಂಗಡಿ ಉಂಟು, ಅಲ್ಲಿಗೆ ಐಟಮ್ ಇಳಿಸ್ಲಿಕ್ಕಿತ್ತು ಮಾರ. ಅವರು ಬಂದು ಇದೇ ಆಗೋದು, ಲೈನಲ್ಲಿ ಬಂದರೆ ಮಂಡೆ ವೆಚ್ಚ ಆಗೋದು, ತಲೆ ಎಲ್ಲ ಹಾಳಾಗೋದು. ಇದೆ ಅಂಗಡಿ ಬಂದಿದ್ರೆ ತಲೆ ಹಾಳಾಗಿ ಹೋಗ್ತದೆ. ಎಂತ ಹೇಳ್ತೀರಾ ವಸಂತ ಅಣ್ಣ? ಒಂದು ಅವ್ರು ಯಾರ ಹತ್ರ ಬದಿ ಅವ್ರ ಹತ್ರ ಹೇಳಿ ಹೋಗಿ, ಇಲ್ಲಾದ್ರೆ ಗಂಟೆ ಕಾಯಿಸ್ತಾರೆ. ಫೋನ್ ಮಾಡಿದರೆ ಫೋನ್ ತೆಗಿತಾ ಇಲ್ಲ. ಬೇಗ ಬಿಟ್ಟರೆ ಒಂದು ಲೆಕ್ಕ ಬೇರೆ ಮಾರೆ. ಬೇಗ ಬಿಟ್ಟರೆ ಇಲ್ಲಿ ಬಂದು ಕೂತ್ಕೊಳ್ಬೋದು, 5-5 ನಿಮಿಷ 10-10 ನಿಮಿಷ ಕೂತ್ಕೊಳ್ಬೋದು. ಇದು ಬಿಡುದೇ 1 ಗಂಟೆಗೆ ಬಿಟ್ಟು ಇಲ್ಲಿ ಈ ಥರ ಅಂಗಡಿ ಬಂದರೆ ನಾವು ಎಂತ ಮಾಡ್ಲಿಕ್ಕೆ ಆಗ್ತದೆ ಹೇಳಿ, ನೀವೇ ಹೇಳಿ. ಅಂಗಡಿ ಬಾಗಿಲಲ್ಲಿ ಕೂತ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಆದರೆ ಈ ಬಿಸಿಲಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಮಾರಾಟ. ನೋಡಿ ಯಾವ ಥರ ಬಿಸಿಲು ಹೊಡಿತಾ ಉಂಟು ಅಂತ ಹೇಳಿದರೆ, ಬೆವರು ಕಿತ್ತು ಬರ್ತಾ ಉಂಟು. ಅದ್ರ ಮೇಲೆ ಈ ಬೆವರು ಧೂಳೆಲ್ಲ ಮಿಕ್ಸ್ ಆದರೆ ಮುಖ ಎಲ್ಲ ಎಂತೆಲ್ಲ ಆಗ್ತದೆ ವಸಂತನ, ತುರುಕ್ಲಿಕ್ಕೆ ಶುರು ಆಗ್ತದೆ ನೋಡಿ. ಈ ಅಂಗಡಿ ಬಾಗಿಲಲ್ಲಿ ಈ ಥರ ಬಂದರು ಬಟ್ ಎಂತ ಆಗ್ತದೆ ಅಂತ ಇದೆ, ಬಿಸಿಲಿಗೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ವಸಂತಣ್ಣ ಐಟಮ್ ಹಾಕಿ ಅಲ್ಲಿ ಬರ್ತಾ ಇದ್ದಾರೆ. ವಸಂತಣ್ಣ ಐಟಮ್ ಹಾಕಿ ಬರ್ತಾರೆ. ಮತ್ತು ಇಲ್ಲಿಂದ ಕಕ್ಕಿಂಜೆ ಪಾಸ್ ಮಾಡಿಕೊಂಡು ಹೋಗಬೇಕು. ಕಕ್ಕಿಂಜೆಯಲ್ಲಿ ಸಾರಿ, ದಯವಿಟ್ಟು ಕ್ಷಮಿಸಿ, ಎಲ್ಲಿ ಕೂಡ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದರೆ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಜಾಗ ಇರೋದಿಲ್ಲ. ಇನ್ನೊಂದನೇದು ಅಲ್ಲೆಲ್ಲಿ ಅಂಗಡಿ ಇರ್ತದೆ, 4-5 ಅಂಗಡಿ ಒಟ್ಟಿಗೆ ಇರೋದ್ರಿಂದ ಅಲ್ಲಿ ಎಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಕ್ಷಮಿಸಿ. ಇಲ್ಲಿಂದ ಸೀದಾ ಹೋಗಿ ನೆರೆಯದಲ್ಲಿ ಸಿಗುವ. ನೆರೆ ಹತ್ರ ಆಗುವಾಗ ವೀಡಿಯೋ ಮಾಡ್ತೇನೆ, ನಿಮಗೆ ಮುಂದಿನ ಅಪ್ಡೇಟ್ ಕೊಡ್ತೇನೆ. ಅಲ್ಲಿ ತನಕ ಜಸ್ಟ್ ಚಿಲ್ ಆ್ಯಂಡ್ ರಿಲ್ಯಾಕ್ಸ್. ಗಂಟೆ 2 ಆಗ್ತಾ ಬಂತು. ಇನ್ನೂ ಕೂಡ ಕಕ್ಕಿಂಜೆ ಜಂಕ್ಷನಲ್ಲಿ ಇದ್ದೇನೆ. ಇದೇ ಕಾರಣಕ್ಕೆ ನಾನು ಕಕ್ಕಿಂಜೆ ಜಂಕ್ಷನಲ್ಲಿ ವೀಡಿಯೋ ಮಾಡೋದಿಲ್ಲ ಅಂತ ಹೇಳೋದು. ಯಾತಕ್ಕೋಸ್ಕರ ಅಂತ ಹೇಳಿದರೆ ಇಲ್ಲಿ ಬಂದರೆ ಇದೇ ಒಂದು ಅವಸ್ಥೆ, ಅಂಗಡಿಯವರು ಇರೋದಿಲ್ಲ ನೋಡಿ, ಅಂಗಡಿಯವರು ಇರೋದಿಲ್ಲ. ಕರೆಕ್ಟಾಗಿ 2 ಗಂಟೆಗೆ ಕಕ್ಕಿಂಜೆ ಬಿಟ್ಟು ನೆರೆಯ ಕಡೆ ಹೋಗ್ತಾ ಇದ್ದೇವೆ. ಇಲ್ಲಿಗೆ ಕಕ್ಕಿಂಜೆ ಮುಗಿದ್ರೆ ಒಂದು 1/4 ವಸಿ ನಮ್ಮ ಟೆನ್ಷನ್ ಮುಗ್ದಾಗೆ. ಎಂತ ಹೇಳ್ತೀರಾ ವಸಂತಣ್ಣ? ಯಾಕೆ? ಮತ್ತೆ ಅದೇ ಕಿರಿಕಿರಿ ಅಂಗಡಿ, ಅಲ್ಲೆಲ್ಲ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ. ಒಂದೇದು ನಿಲ್ಲಿಸಲಿಕ್ಕೆ ಜಾಗ ಇಲ್ಲ. ಇನ್ನೊಂದು ವಿಷಯ ಏನಂತ ಹೇಳಿದರೆ ಅಲ್ಲೆಲ್ಲಿ ಹತ್ತಿರ ಅಂಗಡಿ ಇರೋದಲ್ಲ. ಮೈನ್ ಹತ್ತಿರ ಅಂಗಡಿ ಇದ್ರೂ ಪರವಾಗಿಲ್ಲ, ಇದು ನಿಲ್ಲಿಸಲಿಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರ ಮಾತ್ರ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ.
ಒಮ್ಮೊಮ್ಮೆ ಇರ್ತದೆ ಜಾಗ, ಒಮ್ಮೊಮ್ಮೆ ಎಂಥದ್ದು ಸಹ ಇರೋದಿಲ್ಲ. ರೋಡಲ್ಲಿ ನಿಲ್ಲಿಸಿ ಐಟಮ್ ಎಲ್ಲ ಹಾಕೋದು. ಆಗಿರುವಾಗ ಗಾಡಿಯೆಲ್ಲ ಬ್ಲಾಕ್ ಆಗುವಾಗ ಬೈತಾರೆ ಜನ. ಬನ್ನಿ ಇಲ್ಲಿಂದ ನೆರಿಯ ಕಡೆಗೆ ಹೋಗುವ. ಇಲ್ಲಿಂದ ಇಲ್ಲಿಗೆ ಸಹ ಈ ಹಳ್ಳಿಗೆ ಸಹ ಒಂದು ಗಾರ್ಮೆಂಟ್ ಬಸ್ ಬಿಟ್ಟದ್ದು ಒಳ್ಳೇದಾಯ್ತಲ್ಲ. ಬರ್ಬೇಕಲ್ಲ ಜನರಿಗೆ ಬರಲಿಕ್ಕೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ. ಪ್ರಾಣಿಗಳ ಮೇಲೆ ದಯೆ ಇರಲಿ, ಅಲ್ಲಿ ಅದನ್ನು ತೆಗೆದು ಮನುಷ್ಯರ ಮೇಲೆ ದಯೆ ಇರಲಿ ಅಂತ ಒಂದು ಮ್ಯಾಕಿ ಮಾರೆ. ಪ್ರಾಣಿಗಳ ಮೇಲೆ ದಯೆ ಅಂತ ಹೇಳಿದ್ರೆ ಮನುಷ್ಯರಿಗೆ ಕಣ್ಣು ಕಾಣ್ತದೆ, ಮಾತಾಡ್ಲಿಕ್ಕೆ ಬರ್ತಲ್ಲ, ಹಾಗಾಗಿ ಆಯ್ತು. ಓ ಸ್ವಾಮಿ, ನಾವೊಂದು ಫಸ್ಟ್ ಆಫ್ ಆಲ್ ಹೇಳುದು ಕೇಳ್ತೀರಾ? ಮನುಷ್ಯರ ಮೇಲೆ ಕೂಡ ದಯೆ ಬೇಕು. ದಯೆ ಇಲ್ಲ. ಅಲ್ಲ, ಈಗ ಪ್ರಾಣಿಗಳ ಮೇಲೆ ದಯೆ ಉಂಟಲ್ಲ, ಅದು ಬರ್ದೆ ಅಂತ ತೋರಿಸ್ಬೇಕಾಗಿಲ್ಲ. ಎಲ್ಲರಿಗೂ ಸಹ ಪ್ರಾಣಿಗಳ ಮೇಲೆ ದಯೆ ಉಂಟು, ಅದು ಬೇರೆ ವಿಷಯ ಅಲ್ಲ. ಯಾಕೆ ಹೇಳಿದ್ರೆ ಈ KSRTC ಬಸ್ ಅಲ್ಲಿ ಯಾಕೆ ಮುಖ್ಯವಾಸಿ ಬರೆಯುವುದು ಅಂತ ಹೇಳಿದ್ರೆ, ಈ ಡ್ರೈವರ್ನವ್ರಿಗೆ ಎಂತ ಅಂತ ಹೇಳಿಲ್ಲ, ಒಟ್ರಾಸಿ ಹೋಗ್ತಾರೆ, ಅದು ಊರಿನವರಲ್ಲ, ಇವರಿಗೆ ದನ ಒದಗಿ ಇವರು ಹೋಗ್ತಾರೆ, ಹಾಗಾಗಿ ಬರಿಬೇಕಾಗ್ತದೆ. ವಸಂತಣ್ಣ, ಈಗ ಎಂತ ಇದ್ರು ಕೂಡ ಇವರು ಹೋಗಿ ಗುದ್ದುದು ಬೇಡ. ಆದ್ರೆ ಮೋಸ್ಟ್ ಆಫ್ ಟೈಮ್ ಅಲ್ಲಿ ಇವರೆಲ್ಲ ಗುದ್ದುದು ಯಾರಿಗೆ? ಜನರಿಗೆ ಹೋಗಿ ಗುದ್ದುದು, ಆಕ್ಸಿಡೆಂಟ್ ಆಗುದು ಜನರಿಗೆ. ಅದಕ್ಕೆ ಅಲ್ಲಿ ಫಸ್ಟಿಗೆ ಪ್ರಾಣಿಗಳ ಮೇಲೆ ದಯೆ ಇರಲಿ ಉಂಟಲ್ಲ, ಅದ್ರ ಮೇಲೆಗಡೆ ಒಂದು ಮನುಷ್ಯರ ಮೇಲೆ ದಯೆ ಇರಲಿ ಅಂತ ಒಂದು ಹಾಕ್ಬೇಕು. ನಮ್ಗೆ ಎಂತ ಹಾಗಾದ್ರೆ ನಮ್ಗೆ ಮನುಷ್ಯರಿಗೆ ಬೆಲೆನೇ ಇಲ್ವ ಹಾಗಾದ್ರೆ? ಗೌರ್ಮೆಂಟ್ ಹತ್ರ ಕೇಳ್ಬೇಕು. ಅಲ್ಲ, ಒಳ್ಳೇದೇ, ನಾನು ಹಾಳಂತ ಹೇಳುದಿಲ್ಲ, ಕರೆಕ್ಟ್, ಅವ್ರು ಭರಿಸಿದ್ದು ಕರೆಕ್ಟೇ. ಆದರೆ ಒಂದು ಮನುಷ್ಯನಿಗೆ ಸಹ ಒಂದು ಇರಲಿ ಅಂತ, ಅವನಿಗೆ ಸಹ ಒಂದು ರೆಸ್ಪೆಕ್ಟ್ ಇರಲಿ ಅಂತ. ಬನ್ನಿ ಇಲ್ಲಿಂದ ಸೀದಾ ನೆರಿಯ ಕಡೆ ಹೋಗುವ ನಾವು. ಅಲ್ಲಿ ಒಂದು 2-3 ಅಂಗಡಿ ಉಂಟು, 2-3 ಅಂಗಡಿಗೆ ಹಾಕಿ ಮತ್ತೆ ಎಲ್ಲಿ ಹೋಗಬೇಕು? ಕಾಯರ್ ತರ್ಕ ಹೋಗಬೇಕು. ಕಾಯರ್ ತರ್ಕದಲ್ಲಿ ಊಟ ಎಲ್ಲ ಹೇಳಿದ್ದೇನೆ. ಫಸ್ಟ್ ಇದು ನಮ್ಮ ಕೆಲಸ ಅದೇ, ಊಟ ಹೇಳೋದು. ಈ ಲೈನಲ್ಲಿ ಬಂದರೆ ಫಸ್ಟಿಗೆ ನಾವು ಊಟ ಹೇಳ್ತೇವೆ. ಊಟ ಯಾಕಂತ ಹೇಳಿದರೆ ಇದು ಹಳ್ಳಿ ಪ್ರದೇಶ, ನಮಗೆ ಎಲ್ಲಿ ಸಹ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಅದಕ್ಕೋಸ್ಕರ ಕಾಯರ್ ತರ್ಕದಲ್ಲಿ ಊಟ ಹೇಳಿದ್ದೇನೆ. ಬನ್ನಿ ಇಲ್ಲಿಂದ ಹೋಗುವ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.